ಅಲ್ಲ ಒಂದು ಹಾಡು ಹಾಕಿದ್ದಾರೆ, ಈ ಸಮಯ ಆನಂದಮಯ. ಅದ್ರಲ್ಲೇನೆ ಕೂಡ ಹಿಮ ಬರೋದು, ಒಂದ್ ಚರಣದಲ್ಲಿ, ಆಮೇಲೆ ಇನ್ನೊಂದರಲ್ಲಿ ಇದು ಬರೋದು, ಈ ತರ ಆಗೋದು. ನಿಂತಾಗ ಐ ಥಿಂಕ್ ಮೇ ಬಿ ಹೆಚ್ಚು ಕಮ್ಮಿ ಒಂದು ವರ್ಷದ ಹತ್ತತ್ರ ಅದು ಸ್ಟಾಪ್ ಆಗೋಯ್ತು ಆ ಪಿಕ್ಚರ್. ಆಮೇಲೆ ಸರಿ, ಈ ಪಿಕ್ಚರ್ ನಿಂತು ಹೋಗಿದೆಲ್ಲ, ಇದನ್ನ ಶುರು ಮಾಡ್ಕೋಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡ್ರೆ ಆವಾಗ KCN ಗೌಡ್ರು ದೊಡ್ಡ ಪ್ರೊಡ್ಯೂಸರ್ ಇದ್ದರು. ಈಗ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ ಇನ್ನೊಂದು ಬಹಳ ಮುಖ್ಯವಾದ ಚಿತ್ರದ ಬಗ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಬಬ್ರುವಾಹನ. ಬಬ್ರುವಾಹನ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ಕೆಲವರಿಗೆಲ್ಲ. ಆ ಪೀರಿಯಡ್ ಅಲ್ಲಿ ನನಗೂ ಸರಿಯಾಗಿ ಗೊತ್ತಿರ್ಲಿಲ್ಲ ಬಬ್ರುವಾಹನ ಏನು ಅಂತ. ಏನೋ ಮೈಥಲಾಜಿಕಲ್ ಅಲ್ಲಿ ಒಂದು ಪಾತ್ರ ಅನ್ನೋದು ಗೊತ್ತಿತ್ತೆ ಹೊರತು ಅದು ಏನೋ ಆ ಪಾತ್ರಕ್ಕೆ ಲಿಂಕ್ ಏನು, ಅದರ ಅಪ್ಪ ಯಾರು ಅಮ್ಮ ಯಾರು ಏನು ಗೊತ್ತಿರ್ಲಿಲ್ಲ. ಏನಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಆ ಪೀರಿಯಡ್ ಅಲ್ಲೆಲ್ಲಾನು ಕೂಡ ಯಕ್ಷಗಾನದಲ್ಲೆಲ್ಲಾನು ಕೂಡ ಅರ್ಜುನ ಬಬ್ರುವಾಹನ ಕಾಳಗ ಅಂತ ಮಾಡ್ತಾ ಇದ್ರು. ಅದು ಜ್ಞಾಪಕ ಇತ್ತು. ನಾವು ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ಬ್ಯಾನರ್ಲೆಲ್ಲ ನೋಡ್ತಾ ಇದ್ದೆ ಅರ್ಜುನ ಬಬ್ರುವಾಹನ ಕಾಳಗ ಅಂತ ಇತ್ತು. ಸೊ ಏನೋ ಅರ್ಜುನನ್ಗೂ ಇವ್ರಿಗೂ ಏನೋ ಒಂದು ಲಿಂಕ್ ಇದೆ ಅಂತ ಅನ್ಕೊಂಡಿದ್ದೆ ಅಷ್ಟೇನೆ. ಬಟ್ ಆಮೇಲೆ ಗೊತ್ತಾಯ್ತು ಬಬ್ರುವಾಹನ್ ಅನ್ನೋದು ಬೇರೆ ಯಾರು ಇಲ್ಲ, ಅರ್ಜುನನ ಮಗ ಅಂತ. ಸೊ ಆ ಬಬ್ರುವಾಹನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಮೊದಲು ಬಬ್ರುವಾಹನ ಮಾಡಬೇಕು ಅಂದಾಗ ಅದರ ನಿರ್ಮಾಪಕರು, ಆಗಿನ ಕಾಲದಲ್ಲಿ ಒಂದು ಥಿಯೇಟರ್ ಇತ್ತು ಚಾಮರಾಜಪೇಟೆಯಲ್ಲಿ, ಜಯಶ್ರೀ ಥಿಯೇಟರ್ ಟಾಕೀಸ್ ಅಂತ. ಅಂದ್ರೆ TR ಮಿಲ್ಸ್ ಇದೆಯಲ್ಲ, ಆ TR ಮಿಲ್ಸ್ ಹತ್ರದಲ್ಲೇ ಇದೆ, ಇತ್ತದು ಜಯಶ್ರೀ ಟಾಕೀಸ್ ಅಂತ. ಆ ಟಾಕೀಸ್ಗೆ ಪ್ರೊಪ್ರೈಟ್ರು ಅವರು ಜಯಣ್ಣ ಅಂತ. ಜಯಣ್ಣ ಅನ್ನೋರು ಅದಕ್ಕೆ ಮುಂಚೆನೆ ಕೆಲವು ಪಿಕ್ಚರ್ಗಳು ಎರಡೋ ಪಿಕ್ಚರ್ಗಳು ತೆಗೆದಿದ್ರು. ಐ ಥಿಂಕ್ ಅರಷ್ಟಾಂಗ್ ಕುಂಕುಮನೋ ಯಾವುದೋ ಒಂದು ಪಿಕ್ಚರ್, 2-3 ಪಿಕ್ಚರ್ ತೆಗೆದಿದ್ರು ನಂಗೆ ಗೊತ್ತು. ಆಮೇಲೆ ಅವ್ರಿಗೇನಂತ ಹಂಗು ಹಿಂಗು ಮಾಡಿ ರಾಜ್ಕುಮಾರ್ ಮನೆಗೆ ಹೋಗಿ ರಾಜ್ಕುಮಾರ್ ಕಾಲ್ ಶೀಟ್ ಕೇಳಿದ್ರು. ರಾಜ್ಕುಮಾರ್ ಕಾಲ್ ಶೀಟು ಕೊಟ್ರು. ರಾಜ್ಕುಮಾರ್ ಕಾಲ್ ಶೀಟ್ ಕೊಟ್ರು. ಏನ್ ಮಾಡೋದು ಅಂತ ಯೋಚನೆ ಬಂದಾಗ ಈ ತರ ಬಬ್ರುವಾಹನ ಮಾಡೋಣ ಅಂತ. ಬಬ್ರುವಾಹನ ಮಾಡೋಣ ಅಂತ ಅದು ಮೈಥಲಾಜಿಕಲ್ ಪಿಕ್ಚರ್, ಅಂದ್ರೆ ಪೌರಾಣಿಕ ಚಿತ್ರ. ಸೊ ಪೌರಾಣಿಕ ಚಿತ್ರ ಅಂದ್ರೆ ಇದು ವಿಪರೀತ ಖರ್ಚಾಗತ್ತೆ. ಆ ಖರ್ಚಿಗೆ ಅದೇನಾಯ್ತು ಏನೋ ಆ ಪ್ರೊಡ್ಯೂಸರ್ ಇದ್ದವರು ಅದನ್ನ ಮಾಡಕ್ ಒಪ್ಕೊಂಡ್ಬಿಟ್ರು ಅದನ್ನ ಬಬ್ರುವಾಹನನ. ಸೊ ಇವಾಗ ಮಾಡ್ಕೊಂಡು 1-2-3 ಒಂದು ಶೆಡ್ಯೂಲ್ ಪ್ರೋಗ್ರಾಮ್ ಆಯ್ತು. ಒಂದು ಶೆಡ್ಯೂಲು ತುಂಬಾ ಗ್ರ್ಯಾಂಡ್ ಆಗಿ ಆಯ್ತು. ಅದ್ರ ಸ್ಟಾರ್ ಕ್ಯಾಸ್ಟ್ ಕೂಡ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಹಾಕಿದ್ರು. ಒಂದು ಕೋರ್ಸ್ ಅರ್ಜುನನಾಗಿ ರಾಜ್ಕುಮಾರ್ ಸರ್. ಆಮೇಲೆ ಅದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಅರ್ಜುನನ್ಗೆ 3 ಜನ ಪತ್ನಿಯರು ಬರ್ತಾರೆ. ಆ ಬಬ್ರುವಾಹನ ಅಂತ ಬಂದಾಗ ಅರ್ಜುನನ ಪಾತ್ರಕ್ಕೆ 3 ಜನ ಧರ್ಮಪತ್ನಿಯರು ಬರ್ತಾರೆ, ರಾಣಿಯರು ಬರ್ತಾರೆ. ಸೊ ಅವಾಗೆಲ್ಲ ಏನು ಅಂತ ಹೇಳಿದ್ರೆ ಮಹಾರಾಜರು ಎಷ್ಟು ಜನ ಬೇಕಾದ್ರೆ ಮದುವೆ ಮಾಡ್ಕೊಬೋತಾನೆ, ರಾಜ ಅಲ್ವೇ. ಸೊ ಆ ಥರ ಆಯ್ತು. ಬಟ್ ಈ ಪ್ರಸ್ತುತದಲ್ಲಿ ಏನು ಅಂತ ಹೇಳಿದ್ರೆ ಈ ಪಂಚಪಾಂಡವರಲ್ಲೇನೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರುತ್ತೆ. ಏನು ಅಂತ ಹೇಳಿದ್ರೆ ಅಂತಃಪುರದಲ್ಲಿ, ಫಾರ್ ಎಕ್ಸಾಂಪಲ್, ಈಗ ಯಾರು ಧರ್ಮರಾಯ ದ್ರೌಪದಿ ಜೊತೆ ಅಂತಃಪುರದಲ್ಲಿ ಇದ್ರು ಅಂದ್ರೆ ಆ ಪೀರಿಯಡ್ ಅಲ್ಲಿ ಆ ಅಂತಃಪುರಕ್ಕೆ ರಾಣಿವಾಸಕ್ಕೆ ಇನ್ನೊಬ್ರು ಹೋಗಬಾರದು. ಫಾರ್ ಎಕ್ಸಾಂಪಲ್ ಧರ್ಮರಾಯರು ಇದ್ರೆ ದ್ರೌಪದಿ ಅಂತಃಪುರದಲ್ಲಿ ಇದ್ರೆ ಅವಾಗ ಇನ್ನಿಕ್ಕದವ್ರು ಯಾರು ಹೋಗ್ಕೂಡ್ದು. ಅದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು. ಏನು ಅಂತ ಹೇಳಿದ್ರೆ ಯಾರು ಅಂತಃಪುರದಲ್ಲಿ ಇರ್ತಾರೋ ಅವರು ಅವರ ಚಪ್ಪಲಿ ಪಾದರಕ್ಷೆನ ಬಾಗಿಲ ಹತ್ರ ಬಿಟ್ಬಿಟ್ಟು ಒಳಗಡೆ ಹೋಗ್ಬೇಕು ಅಂತ. ಅಂದ್ರೆ ದ್ರೌಪದಿ ಜೊತೆ ಇನ್ನು ಯಾರೋ ಇದ್ದಾರೆ, ಅಣ್ಣಂದ್ರೋ ತಮ್ಮಂದ್ರೋ ಯಾರೋ ಇದ್ದಾರೆ ಅಂತ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರನೇ ಚಪ್ಪಲಿನ ಬಿಟ್ಬಿಟ್ಟು ಒಳಗಡೆ ಹೋಗ್ತಾ ಇತ್ತು. ಒಂದು ಪ್ರಸಂಗದಲ್ಲಿ ಏನಾಗುತ್ತೆ ಅಂದ್ರೆ ಚಿತ್ರದ ಪ್ರಾರಂಭದ ಪ್ರಸಂಗದಲ್ಲಿ ಅದು ಡೈಲಾಗ್ ಎಲ್ಲ ಹೇಳ್ಬಿಡುತ್ತೆ. ಈ ತರ ಎಲ್ರಿಗೂ ಗೊತ್ತೇ ಇದೆ, ದ್ರೌಪದಿ 5 ಜನಕ್ಕೂ ಹೆಂಡತಿ ಅನ್ನೋದು ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ. ಪೀರಿಯಡ್ ಈ ಪ್ರಸ್ತುತ ಕಥೆಯಲ್ಲಿ ಅಂತಃಪುರದಲ್ಲಿ ಧರ್ಮರಾಯರು ಇರ್ತಾರೆ ದ್ರೌಪದಿ ಜೊತೆ. ಸೊ ಇವ್ರು ಏನೋ ನೋಡ್ದಾನೆ ಅರ್ಜುನ ಅಂತಃಪುರದ ಇದಕ್ಕೆ ಬಾಗಿಲ ಹತ್ರ ಬಂದು ನೋಡಿದ್ರೆ ಆಲ್ರೆಡಿ ಧರ್ಮರಾಯರ ಚಪ್ಪಲಿ ಇರುತ್ತೆ. ಓ ಶುದ್ಧ ತಪ್ಪು ಅಂದ್ಬಿಟ್ಟು ಏನಂತ ಹೇಳಿದ್ರೆ ಆಗ ಅರ್ಜುನ ಏನು ಒಂದು ಅವ್ರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಈ ತರ ಏನಾರ ಹೋದ್ರು ಅಂತ ಹೇಳಿದ್ರೆ ಅವರು ಇದಕ್ಕೆ ಹೋಗ್ಬೇಕು,
ಕಾಡಿಗೆ ಹೋಗ್ಬೇಕು, ವನವಾಸಕ್ಕೆ ಹೋಗ್ಬೇಕು. ವನವಾಸಕ್ಕೆ ಎಷ್ಟೋ ವರ್ಷ ಹೋಗ್ಬೇಕು, 1 ವರ್ಷನ ಎಷ್ಟೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೋಗ್ಬಿಡುತ್ತೆ ಅಣ್ಣ ತಮ್ಮಂದ್ರಲ್ಲಿ. ಎಲ್ಲರೂ 3 ಜನ ಒಪ್ಕೊಂಡಿರ್ತಾರೆ. ಈಗ ಅರ್ಜುನ ಅಂತಃಪುರಕ್ಕೆ ಹೋದಾಗ ಗೊತ್ತಾಗ್ಬಿಡುತ್ತೆ ತಾನು ತಪ್ಪು ಮಾಡಿದ್ದೀನಿ ಅಂತ. ತಾನು ತಪ್ಪು ಮಾಡ್ತಿದ್ದ ಅಣ್ಣನಿಗೆ ಹೇಳ್ತಾನೆ. ಅಣ್ಣನಿಗೆ ಹೇಳಿ ನಾನು ಈ ಥರ ವನವಾಸಕ್ಕೆ ಹೋಗ್ತೇನೆ ಅಂತ ಹೋಯ್ತು. ಸೊ ಅವನ ಜೊತೆಗೆ ಒಬ್ಬ ಶಿಷ್ಯ ಇರ್ತಾರೆ. ಅದನ್ನ ಐ ಥಿಂಕ್ ಸತ್ಯ ಅವ್ರು ಮಾಡಿದ್ದಾರೆ. ಸೊ ಅವನು ಅರ್ಜುನನು ಅವನ ಜೊತೆಗೆ ಇದ್ದ ಒಬ್ಬ ಶಿಷ್ಯ, ಅವನು ಕೂಡ ಇಬ್ರು ಇದಕ್ಕೆ ಹೊರಡ್ತಾರೆ, ಕಾಡಿಗೆ ಹೊರಡ್ತಾರೆ. ಕಾಡಿಗೆ ಹೊರಟ್ರೆ ಬಹಳ ಚೆನ್ನಾಗಿರುತ್ತೆ. ಪ್ರಾರಂಭದಲ್ಲೇನೆ ಬಿಗಿನಿಂಗ್ ಏನೇ ತುಂಬಾ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಸೆಟ್, ಆಮೇಲೆ ಇದು ಆ ದರ್ಬಾರು, ಅದರಲ್ಲಿ ಇಂಟ್ರೊಡಕ್ಷನ್ನೇ ಪ್ರಾರಂಭ ತೋರಿಸುವಾಗಲೇ ಪಾತ್ರಗಳೆಲ್ಲ ಪರಿಚಯ ಮಾಡಿಸ್ಬೇಕಲ್ಲ. ಪಾತ್ರ ಎಲ್ಲ ಪರಿಚಯ ಮಾಡಿಸ್ಬೇಕಾದಕ್ಕೆ ಹುಣಸೂರು ಕೃಷ್ಣಮೂರ್ತಿ ಡೈರೆಕ್ಷನ್ ಬಹಳ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ಇದು ಮಾಡ್ತಾರೆ. ಅಲ್ಲಿ ಕೃಷ್ಣ ಪರಮಾತ್ಮನೂ ಬರ್ತಾನೆ. ಕೃಷ್ಣ ಪರಮಾತ್ಮ ಅಲ್ಲಿ ನಾವು ಫಸ್ಟ್ ರಾಮಕೃಷ್ಣನ್ನ ನಾವು ಕೃಷ್ಣನಾಗ ಮಾಡಿದ್ದೀವಿ, ಕೃಷ್ಣನ ಪಾತ್ರಕ್ಕೆ. ಯಾಕೆ ಅಂತ ಹೇಳ್ತಾರೆ, ಇದ್ದವ್ರು ಯಾರು ಹೊಸಬರು ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ರಾಜ್ಕುಮಾರ್ ಅವರು ಹೋಗಿ ಕೃಷ್ಣನ್ಗೆ ನಮಸ್ಕಾರ ಮಾಡಬೇಕು, ಅದೆಲ್ಲ ಮಾಡಬೇಕು. ಇದಾದ್ರೆ ಹೊಸಬ್ರು ಯಾರು ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಇದು ಮಾಡಿ ಅವಾಗ ಏನ್ ಮಾಡ್ಬೇಕು ಅಂತ ಆಯ್ತು ಅಂತ ಯೋಚನೆ ಎಲ್ಲ ಮಾಡಿದಾಗ ಅವಾಗ ತಾನೇ ರಾಮಕೃಷ್ಣ ಅನ್ನೋರು ಪುಟ್ಟಣ್ಣವ್ರ ಪಿಕ್ಚರ್ 1-2 ಪಿಕ್ಚರ್ ಮಾಡಿದ್ರು. ಸೊ ಮುಖ ಚೆನ್ನಾಗಿತ್ತು. ಅವ್ರಿಗೂ ಮೇಕಪ್ ಎಲ್ಲ ಹಾಕಿದಾಗ ಟೆಸ್ಟ್ ಮಾಡಿದಾಗ ಅವ್ರು ಚೆನ್ನಾಗಿತ್ತು. ಅವ್ರನ್ನೇ ಕೃಷ್ಣ ಅಂತ ಫಿಕ್ಸ್ ಮಾಡಾಯ್ತು. ಆ ಕೃಷ್ಣನ್ನು ಕೂಡ ಈ ದರ್ಬಾರೆಲ್ಲ ಮೊದಲು ತೋರಿಸ್ತೀವಿ, ಎಲ್ಲ ಪಂಚಪಾಂಡವರನ್ನೆಲ್ಲ ತೋರಿಸೋದು. ಆಮೇಲೆ ಈ ಥರದ್ದಕ್ಕೆ ನಾನು ಇದಕ್ಕೆ ಹೋಗ್ತೀನಿ, ವನವಾಸಕ್ಕೆ ಹೋಗ್ತೀನಿ ಅಂತ ಏನ್ ಕಾರಣ ಅನ್ನೋದು ಅದನ್ನು ಹೇಳೋದು. ಈಗ ಹೇಳ್ತೀವಿ ಅದು ಏನ್ ಕಾರಣ ಅನ್ನೋದನ್ನ. ಸೊ ಇವನು ಅರ್ಜುನ ಅವರು ಇವನು ವನವಾಸಕ್ಕೆ ಹೋಗ್ತಾರೆ. ಹೀಗೆ ಹೋಗ್ತಾ ಇರುವಾಗ ಇಲ್ಲೇನೆ ಪಾತ್ರಗಳನ್ನ ನಾವು ಪರಿಚಯ ಮಾಡಿಸ್ತೀವಿ. ಇಲ್ಲೇನೆ ಅವರು ಹೋಗ್ತಾ ಇರ್ಬೇಕಾದ್ರೆ ಚಿತ್ರಾಂಗದ ಪಾತ್ರ ಅದು ಪರಿಚಯ ಆಗತ್ತೆ. ಅವರ ಚಿತ್ರಾಂಗದ ಕೂಡ ಒಂದು ದೊಡ್ಡ ಮಹಾರಾಜನ ಮಗಳು, ಅವಳು ಪರಿಚಯ ಆಗತ್ತೆ. ಒಬ್ಬರೊಬ್ಬರಿಗೆ ಪ್ರೇಮ ಆಗತ್ತೆ. ಆ ಪ್ರೇಮ ಆಗತ್ತೆ. ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಲ್ಯಾಪ್ಸ್ ಬೇಕು ಅಂತ ಡೈರೆಕ್ಟ್ ಏನ್ ಮಾಡ್ತಾರೆ ಅಂದ್ರೆ, ಅವಳು ಬಸರಿ ಆಗ್ಬೇಕು ಅಂದ್ರೆ ಅವಳು ಗರ್ಭಿಣಿ ಆಗ್ಬೇಕು. ಒಂದು ಗರ್ಭಿಣಿವರೆಗೂ ಟೈಮ್ ಬೇಕು ಅಂತ ಹೇಳ್ತು ಅಂತ ಹೇಳಿದ್ರೆ ಅವ್ರು ಡೈರೆಕ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಏನೇನು ನಮ್ಮ ಸೀಸನ್ಗಳಿರುತ್ತೋ ಎಲ್ಲ ಸೀಸನ್ಗಳು ಬರೋ ತರ, ಮಳೆಗಾಲ, ಚಳಿಗಾಲ, ಈ ಬೇಸಿಗೆ ಕಾಲ, ಈ ಥರದ್ದು ಇರುತ್ತಲ್ಲ, ಈ ಥರದ್ದು ಟೈಮ್ ಲ್ಯಾಪ್ಸ್. ಅಂದ್ರೆ ಅರ್ಜುನ ಈ ಚಿತ್ರಾಂಗದ ಜೊತೆ ಅಷ್ಟು ದಿವಸ ಕಳೆದ ಅನ್ನೋದಕ್ಕೋಸ್ಕರ ಒಂದು ಸಾಂಗಲ್ಲಿ ಹೇಳ್ತಾರೆ. ಆ ಸಾಂಗಲ್ಲೇನೆ ಋತುಗಳನ್ನೆಲ್ಲ ಚೇಂಜ್ ಆಫ್ ಋತುಸ್ ಅಂತೀವಲ್ಲ, ಆ ಋತುಗಳನ್ನೆಲ್ಲ ಹೇಳ್ತಾರೆ. ಅಲ್ಲ ಒಂದು ಹಾಡು ಹಾಕಿದ್ದಾರೆ, ಈ ಸಮಯ ಆನಂದಮಯ. ಅದ್ರಲ್ಲೇನೆ ಕೂಡ ಹಿಮ ಬರೋದು, ಒಂದ್ ಚರಣದಲ್ಲಿ, ಆಮೇಲೆ ಇನ್ನೊಂದರಲ್ಲಿ ಇದು ಬರೋದು, ಈ ತರ ಆಗೋದು. ಆಮೇಲೆ ಅವಳು ಗರ್ಭಿಣಿ ಆಗೋದು. ಗರ್ಭಿಣಿ ಆದ್ರೆ ಬೇರೆ ಅವನು ಎಷ್ಟು ದಿವಸ ಅಂತ ಒಂದೇ ಕಡೆ ಇರಕ್ಕಾಗತ್ತೆ. ಇಲ್ಲಿ ಹೆಂಡತಿನ ಚಿತ್ರಾಂಗದನ್ನ ಬಿಟ್ಟು ಬೇರೆ ಇದಕ್ಕೆ ಹೋಗ್ಬೇಕಾಗತ್ತೆ. ಚಿತ್ರಾಂಗದ ಅದು ಬಿ ಸರೋಜಾದೇವಿ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಈ ಸೆಟ್ಟನ ಮೊದಲು ಮಾಡಿ ಅದು ಜಯಣ್ಣ ಅವರೇ ಪ್ರೊಡ್ಯೂಸ್ ಮಾಡಿದ್ರು. ಒಂದು 8 ದಿವಸ ಶೂಟಿಂಗ್ ಎಲ್ಲ ಆಯ್ತು. ಆಮೇಲೆ ಫರ್ದರ್ ಅದನ್ನ ನಿಭಾಯಿಸಕ್ಕೆ ಬಹಳ ಕಷ್ಟ ಆಗೋಯ್ತು. ಆ ಖರ್ಚು, ಆ ಸೆಟ್ಗಳು, ಆ ಬಟ್ಟೆ, ಆ ಸ್ಟಾರ್ ಕ್ಯಾಸ್ಟು ಎಲ್ಲದಕ್ಕೂ ಮಾಡಬೇಕು ಅಂದಾಗ ಅವ್ರ ಕೈ ಆಗದೇನೆ ಪಿಕ್ಚರ್ ಸ್ವಲ್ಪ ತಾತ್ಕಾಲಿಕವಾಗಿ ನಿಂತೋಯ್ತು. ನಿಂತಾಗ ಮೇ ಬಿ ಹೆಚ್ಚು ಕಮ್ಮಿ ಒಂದು ವರ್ಷದ ಹತ್ತತ್ರ ಅದು ಸ್ಟಾಪ್ ಆಗೋಯ್ತು ಆ ಪಿಕ್ಚರ್. ಆಮೇಲೆ ಸರಿ, ಈ ಪಿಕ್ಚರ್ ನಿಂತೋಗಿದೆಲ್ಲ, ಇದನ್ನ ಶುರು ಮಾಡ್ಕೋಬೇಕು ಅಂತ ಎಲ್ಲರೂ ಮಾತಾಡ್ಕೊಂಡ್ರೆ ಅವಾಗ KCN ಗೌಡ್ರು ದೊಡ್ಡ ಪ್ರೊಡ್ಯೂಸರ್ ಇದ್ದವರು. ಆ KCN ಗೌಡ್ರ ಮಗ KCN ಚಂದ್ರು ಇದ್ದವರು. ಅವ್ರು ಬಂದಿದ್ದನ್ನೇ ನಾನು ಟೇಕ್ ಓವರ್ ಮಾಡ್ತೀನಿ, ನಾನು ನಡೆಸ್ತೀನಿ. ಆ ಪ್ರೊಡ್ಯೂಸರ್ ಇಂದ ನಾನು ಮಾತಾಡಿ ಆ ಪ್ರೊಡ್ಯೂಸರ್ ಹತ್ರ ಮಾತಾಡ್ಸ್ಕೊಂಡು ಅವ್ರಿಗೆ ಏನ್ ಕೊಡ್ಬೇಕಾಗಿತ್ತು, ಖರ್ಚು ಚೆನ್ನಾಗಿತ್ತು ಆ ಖರ್ಚನ್ನು ಕೊಟ್ಟು, ಆ ಮಿಕ್ಕಿದ ನೆಗೆಟಿವ್ ಏನಾಗಿ ಶೂಟಿಂಗ್ ಆಗಿತ್ತು ಅದನ್ನೆಲ್ಲ ತಗೊಂಡಿದ್ದೇನೆ. ಅವರು ಮುಂದುವರಿಸ್ತಾರೆ ಶೂಟಿಂಗ್ ಮಾಡಿದಾಗ ಏನ್ ಸ್ಟಾರ್ ಕ್ಯಾಸ್ಟ್ ಬೇಕು, ಫರ್ದರ್ ಸ್ಟಾರ್ ಕ್ಯಾಸ್ಟ್ ಎಲ್ಲಾನು ದೊಡ್ಡದಾಗತ್ತೆ. ಒಂದು ಉಲುಪಿ 2 ಒಂದೇನೆ, ಉಲುಪಿ ಒಂದೇನೆ. ಆ ಪಾತ್ರಕ್ಕೆ ಯಾರು ಬೇಕು ಅಂತ ಹೇಳಿದಾಗ ಅದಕ್ಕೆ ಡ್ಯಾನ್ಸರ್ ಬೇಕು. ಸೊ ಡ್ಯಾನ್ಸರ್ ಬೇಕು ಅಂದ್ರೆ ಆಗಿನ ಕಾಲದಲ್ಲಿ ಈ ಕಾಂಚನ ಒಂದು ಪಾಪ್ಯುಲರ್ ಆರ್ಟಿಸ್ಟ್.
ಅವರು ಹಿಂದೆ ಏರ್ ಫೋಸ್ಟೆಸ್ ಆಗಿ ಆಮೇಲೆ ಬೇರೆ ಪಿಕ್ಚರ್ ತಮಿಳ್ ಪಿಕ್ಚರ್ ಇದು ಮಾಡಿ ಕಾದಲಿಕ ನೇರ ಮೇಲೆ ಅಂತ ಕಾಣಿಸುತ್ತೆ, ಅದರಲ್ಲಿ ಮಾಡಿದ್ರು. ಒಂಥರ ಅವ್ರು ಡ್ಯಾನ್ಸರ್ ಅಂತ ಗೊತ್ತಾಯ್ತು. ಅದರಿಂದ ರಾಜ್ಕುಮಾರ್ ಜೊತೆಗೆ ಮ್ಯಾಚಿಂಗ್ ಸರಿ ಹೋಗುತ್ತೆ ಅಂದಿದ್ದಾನೆ ಅವ್ರನ್ನ ಕಾಂಚನನ್ನ ಉಲುಪಿ ಅಥವಾ ಉಲುಚಿ ಅನ್ನೋ ಪಾತ್ರಕ್ಕೆ ಫಿಕ್ಸ್ ಆಗುತ್ತೆ. ಅಲ್ಲಿನೂ ಕೂಡ ಬಹಳ ಚೆನ್ನಾಗಿ ಆ ಪೋರ್ಷನ್ಸ್ ಎಲ್ಲಾನು ಬಹಳ ಅಚ್ಚುಕಟ್ಟಾಗಿ ನಿರ್ದೇಶಕರು ತೆಗೆದಿದ್ದಾರೆ.